ಕೆಎನ್ ರಾಜಣ್ಣ ಪುತ್ರನ ಸುಪಾರಿ ಕೇಸ್ನಲ್ಲಿ ಪುಷ್ಪಾಳ ಆಡಿಯೋ ಸದ್ದು ಮಾಡ್ತಾ ಇದೆ. ಏಜೆಂಟ್ ಪುಷ್ಪ ಆಲಿಯಾಸ್ ಬೇಬಿ ಪುಷ್ಪಾಳ ಹಿನ್ನೆಲೆಯೇ ಭಯಾನಕವಾಗಿದೆ. ಆಡಿಯೋದಲ್ಲಿರುವಂಥ ಪುಷ್ಪ ಹನಿ ಟ್ರ್ಯಾಪ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ಲು. ಈ ಹಿಂದೆ 2 ಬಾರಿ ಪುಷ್ಪ ಹಸಿ ಬಿಸಿ ವಿಡಿಯೋ ವೈರಲ್ ಆಗಿತ್ತು. ಪುಷ್ಪ ಮೇಲೆ 2023ರಲ್ಲಿ ಡಕಾಯಿತಿ ಪ್ರಕರಣ ಕೂಡ ದಾಖಲಾಗಿತ್ತು. ಹೋಟೆಲ್ ಟು ಹನಿ ಟ್ರ್ಯಾಪ್ ಪುಷ್ಪ ಇತಿಹಾಸ ಭಯಾನಕ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಧು, ಒಂದು ಕಡೆ ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ರಾಜಣ್ಣನ ಕೊಲೆಗೆ ಸುಪಾರಿಯಲ್ಲಿ ಆಡಿಯೋ ಬಿಡುಗಡೆ, ಅದಾದ ಮೇಲೆ ಪುಷ್ಪಳ ಬ್ಯಾಕ್ಗ್ರೌಂಡ್ನ ಹುಡುಕ್ತಾ ಹೋದ್ರೆ ಅದು ಭಯಾನಕ. ಮತ್ತೊಂದು ಕಡೆ ಸೋಮನ ಸಹಚರ ಅಥವಾ ಆತನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತೆ ಯತೀಶ್ ಲಾಕ್ ಆಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡೋದಾದ್ರೆ ಮಧು. ಖಂಡಿತವಾಗ್ಲೂ ಮಧುಸೂದನ್, ಈಗಾಗಲೇ ಏನು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತಂದ್ರೆ ಅದರಲ್ಲೂ ಕೂಡ MLC ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ನೀಡಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವುದು. ಅದಕ್ಕೆ ಅವರು ರಾಜೇಂದ್ರ ಅವರು ಕಂಪ್ಲೇಂಟ್ ಕೊಡುವಕ್ಕೂ ಮುನ್ನ ಒಂದು ಪೆನ್ ಡ್ರೈವ್ ಅನ್ನ ನೀಡಿರ್ತಾರೆ. ಆ ಒಂದು ಪೆನ್ ಡ್ರೈವ್ ನಲ್ಲಿ ಇದ್ದಂತಹ ದಾಖಲೆ ಅಂದ್ರೆ 18 ನಿಮಿಷಗಳ ಕಾಲ ಒಬ್ಬ ಮಹಿಳೆ ಮತ್ತು ರಾಜೇಂದ್ರ ಅವರ ಆಪ್ತ ರಾಖಿ ಅನ್ನುವಂಥವ್ರು ಮಾತನಾಡಿರುವಂತಹ ಆಡಿಯೋ ಇತ್ತು. ಅದು 18 ನಿಮಿಷಗಳ ಕಾಲ ಇತ್ತು. ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಅವರು ಮಾತನಾಡಿದ್ರು. ಅಂದ್ರೆ ಕೊಲೆಗೆ ಸುಪಾರಿ ಕೊಟ್ಟಿರುವಂತದ್ದಾಗಿರ್ಬೋದು, ಜೊತೆಗೆ ಎಷ್ಟು ಹಣವನ್ನ ನೀಡಿದ್ರು, ಅಡ್ವಾನ್ಸ್ ಆಗಿ ಇವ್ರು ಏನ್ ಪಡ್ಕೊಂಡಿದ್ರು, ಈ ರೀತಿಯಾದಂತಹ ಸಾಕಷ್ಟು ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿತ್ತು. ಜೊತೆಗೆ ಆ ಒಂದು ಆಡಿಯೋನಲ್ಲಿ ಮಾತನಾಡಿದಂತಹ ಮಹಿಳೆ ಪುಷ್ಪ ಅನ್ನುವಂಥದ್ದು ಕೂಡ ನಾವು ನಿನ್ನೆ ಆಲ್ರೆಡಿ ಅದನ್ನ ವಿತರಿಸಿದ್ವಿ. ಆದ್ರೆ ಈಗ ಆ ಪುಷ್ಪಾಳ ಹಿನ್ನೆಲೆಯನ್ನ ಹುಡುಕೋತಾ ಹೋದ್ರೆ ಹಿಂದೆ ಪುಷ್ಪ ಹಲವಾರು ಪ್ರಕರಣಗಳು ಕೂಡ ಭಾಗಿಯಾಗಿದ್ದು, ಜೊತೆಗೆ ಏನಂತಂದ್ರು ಆ ಒಂದು ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಏನಿದ್ದಾರೆ ಅವಳ ಹಸಿ ಬಿಸಿ ವಿಡಿಯೋಗಳು ಕೂಡ ಸಾಕಷ್ಟು ಹಿಂದೆ ಓಡಾಡಿತ್ತು. ಆ ಒಂದು ವಿಡಿಯೋಗಳಲ್ಲಿ ಆಕೆ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು, ಬೇರೆ ಬೇರೆ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು, ಶ್ರೀಮಂತರನ್ನ ಟಾರ್ಗೆಟ್ ಮಾಡಿರುವಂತದ್ದು, ಅವರ ವಿಡಿಯೋಗಳನ್ನ ಖುದ್ದು ಆಕೆ ಮಾಡಿಕೊಂಡು ಆ ವಿಡಿಯೋಗಳನ್ನ ಹರಿಬಿಡೋದಾಗಿರುವಂತದ್ದು, ಅವ್ರನ್ನ ಎದುರಿಸುವಂತದ್ದು, ಈ ರೀತಿಯಾದಂತಹ ಕೃತ್ಯಗಳಲ್ಲಿ ಆಕೆ ಭಾಗಿಯಾಗಿದ್ಲು ಅನ್ನುವಂಥದ್ದು ಕೂಡ ಒಂದು ಕಡೆ ಆಕೆಯ ವಿರುದ್ಧ ದೂರುಗಳು ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ಆಕೆ ಒಂದು ರಾಬರಿ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದು. 2023 ಸೆಪ್ಟೆಂಬರ್ ನಲ್ಲಿ ನಡೆದಂತಹ ಒಂದು ಪ್ರಕರಣದಲ್ಲಿ ಓರ್ವ ಮಹಿಳೆಯನ್ನ ಕೈಗಳನ್ನ ಕಟ್ಟಿ ಹಾಕಿ ಆಕೆಯ ಬಾಯಿಗೆ ಬಟ್ಟೆಯನ್ನ ತುರುಕಿ ಆಕೆಯ ಕತ್ತಲಿದ್ದಂತಹ ಚಿನ್ನದ ಸರವನ್ನ ಇವರು ದರೋಡೆ ಮಾಡಿಕೊಂಡು ಹೋಗಿದ್ದಂತಹ ಪ್ರಕರಣದಲ್ಲೂ ಕೂಡ ಈಗ ಆ ಮಹಿಳೆಯ ಹೆಸರು ಪ್ರಸ್ತಾಪ ಆಗಿತ್ತು. ಮೊದಲಿಗೆ ಆ ಒಂದು ಮಹಿಳೆ ಅಂದ್ರೆ ಪುಷ್ಪ ಅನ್ನುವಂತಹ ಮಹಿಳೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋದಕ್ಕಿಂತ ಮುಂಚಿತವಾಗಿ ಆ ದೂರುದಾರ ಏನಿದ್ದಾಳೆ ಆಕೆ ಅಪರಿಚಿತ ಮಹಿಳೆ ಅನ್ನುವಂತಹ ದೂರನ್ನ ನೀಡಿದ್ರು. ಪ್ರಕರಣವನ್ನ ತನಿಖೆಯನ್ನ ನಡೆಸಿ ಅದರ ಜಾಡು ಹಿಡಿದಾಗ ಆ ಒಂದು ಪ್ರಕರಣದಲ್ಲಿ ಇದ್ದಿದ್ದು ಇದೇ ಉಷಾ ಪುಷ್ಪ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂತ. ಆ ಪುಷ್ಪ ಕೂಡ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾಳೆ. ಸುಮಾರು 2 ಲಕ್ಷ ರೂಪಾಯಿ ಮೊತ್ತದ ಒಂದು ಚಿನ್ನದ ಸರ ಕದ್ದಂತ ಪ್ರಕರಣದಲ್ಲೂ ಕೂಡ ಪುಷ್ಪ ಭಾಗಿಯಾಗಿದ್ದು ಅನ್ನುವಂಥದ್ದು. ಜೊತೆಗೆ ಈಕೆಯ ಲಿಂಕ್ ಅಲ್ಲಿ ಇದ್ದಿದ್ದು ಏನು ಈ ಒಂದು ರಾಜೇಂದ್ರ ಅವರ ಕೊಲೆ ಸುಪಾರಿಯನ್ನ ಪಡೆದಿರ್ತಂತಹ ಸೋಮ A1 ಆರೋಪಿ ಏನಿದ್ದಾರೆ ಆತನ ಆಪ್ತಳಾಗಿದ್ದು ಈಕೆ. ಆತನ ಜೊತೆ ಸಾಕಷ್ಟು ಕಡೆಯಲ್ಲಿ ಕಾಣಿಸ್ಕೊಳ್ತಾ ಇದ್ಲು, ಓಡಾಟವನ್ನ ಮಾಡ್ತಾ ಇದ್ಲು ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇಲ್ಲಿ ಹಣದ ವಿಚಾರಕ್ಕೆ ಏನಾದ್ರೂ ಸೋಮನಿಂದ ಈಕೆಗೂ ಮತ್ತು ಸೋಮನಿಗೂ ಏನಾದ್ರೂ ಡಿಸ್ಟರ್ಬೆನ್ಸ್ ಬಂದಿರ್ಬೋದು ಅಥವಾ ಬಿರುಕು ಏನಾದ್ರೂ ಉಂಟಾಗಿರ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ಆಕೆ ಈ ಒಂದು ಕೊಲೆಯ ಸಂಚಿನ ಏನು ಆಡಿಯೋ ಇದೆ ಅದನ್ನ ಮಾಹಿತಿಯನ್ನ ನೀಡುವ ಮೂಲಕ ಈಗ ಮತ್ತೆ ಪುಷ್ಪ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಪುಷ್ಪಳ ಬ್ಯಾಕ್ ಗ್ರೌಂಡ್ ನಲ್ಲಿ ಇಷ್ಟೆಲ್ಲ ಘಟನೆಗಳು ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣದಲ್ಲಿ A5 ಆರೋಪಿ ಆಗಿದ್ದಂತಹ ಯತೀಶ್ ಕೂಡ ಈಗ ಬಂಧನವಾಗಿರುವಂತದ್ದು. ನಿನ್ನೆ ಕೂಡ ಪುಷ್ಪಾಳನ್ನ ವಿಚಾರಣೆಗೆ ಕರೆಸಿದಂತಹ ಪೊಲೀಸರು ಆಕೆಯನ್ನ ಸುದೀರ್ಘವಾಗಿ ವಿಚಾರಣೆಯನ್ನ ಮಾಡಿದ್ರು, ಜೊತೆಗೆ ಇಬ್ಬರನ್ನ ವಶಕ್ಕೆ ಪಡೆದಿದ್ರು ಅನ್ನುವಂತ ಮಾಹಿತಿ ಮಾತ್ರ ಲಭ್ಯವಾಗಿತ್ತು. ಆದ್ರೆ ಅದರಲ್ಲಿ ಪ್ರಮುಖವಾಗಿ FIR ನಲ್ಲಿ ಉಲ್ಲೇಖವಾಗಿರುವಂತಹ A5 ಆರೋಪಿ ಯತೀಶ್ ಏನಿದ್ದಾರೆ ಆತನನ್ನು ಕೂಡ ಈಗ ಪೊಲೀಸರು ಬಂಧಿಸಿರುವಂತದ್ದು. ಯಾಕೆಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಸುದೀರ್ಘವಾಗಿ ಮಾತನಾಡಿರುವಂತಹ ವಿಚಾರದಲ್ಲಿ ಇಲ್ಲಿ ಯತೀಶ, ಗುಂಡ ಮತ್ತು ಭರತ ಇವ್ರು ಯಾರ ಮಾತನ್ನು ಕೇಳ್ತಾ ಇಲ್ಲ. ಇವರು ಈಗ ಸೋಮ ಏನ್ ಹೇಳ್ತಾರೆ ಅದನ್ನ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತ ಅಂಶವನ್ನ ಇದೇ ಪುಷ್ಪ ಆಡಿಯೋದಲ್ಲಿ ಲೀಕ್ ಮಾಡಿದ್ದು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಯತೀಶ್ನನ್ನ ಪೊಲೀಸರು ಬಂಧಿಸಿ ಈಗ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಉಷಾಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಮುಂದುವರಿಸ್ತಾ ಇರುವಂತ ಪ್ರಕರಣದ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.